ಜಪನ್ನವರ ಕ್ಲಿಯರ್ ಮತ್ತು ಹೊಳೆಯುವ ಬೆಳ್ಳಗಿನ ಸ್ಕಿನ್ನ ಸೀಕ್ರೆಟ್ ಏನು ಗೊತ್ತಾ? ನೀವು ಬರೀ ಸಿಂಪಲ್ ಆಗಿರುವಂಥ ಮನೆಮದ್ದನ್ನು ಬರೀ 1 ವಾರ ಟ್ರೈ ಮಾಡಿದರೆ ನೀವು ಫೇಸ್ ವೈಟ್ನಿಂಗ್ ಕ್ರೀಮನ್ನು ಹಾಕೋದನ್ನೇ ಬಿಟ್ಬಿಡ್ತೀರಾ. ಹಲೋ, ನಮಸ್ತೆ ಎಲ್ರಿಗೂ. ಇವತ್ತೊಂದು ಅದ್ಭುತವಾಗಿರುವಂಥ ಬ್ಯೂಟಿ ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೇನೆ. ಎಂಥ ಮ್ಯಾಜಿಕಲ್ ಆಗಿರುವಂಥ ಟಿಪ್ಸ್ ಅಂತಂದರೆ ಇದು ಜಸ್ಟ್ 2 ಇಂಗ್ರೀಡಿಯೆಂಟ್ ನಮಗೆ ಇದಕ್ಕೆ ಬೇಕಾಗಿರೋದು. ಏನಂತಂದರೆ ಡಬಲ್ ಉಪಯೋಗ ಇದೆ. ಒಂದು, ಮುಖನ ತುಂಬ ಕ್ಲಿಯರ್ ಆಗಿ ಮಾಡುತ್ತೆ, ಸಾಫ್ಟಾಗಿ ಮಾಡುತ್ತೆ, ವೈಟ್ ಗ್ಲೋ ಬಡಿಸುತ್ತೆ. ಇನ್ನೊಂದು ಏನು ಅಂತಂದರೆ ಸುಕ್ಕನ್ನು ಕಮ್ಮಿ ಮಾಡುತ್ತೆ. ತುಂಬ ಯಂಗಾಗಿ ಕಾಣ್ಬೋದು. ಜಪಾನ್ನಲ್ಲಿ 1000 ವರ್ಷಕ್ಕಿಂತಲೂ ಹಿಂದಿನಿಂದಲೂ ಕೂಡ ಈ ಒಂದು ಸಿಂಪಲ್ ಸೀಕ್ರೆಟನ್ನು ಅವರು ಬ್ಯೂಟಿ ಟಿಪ್ಸ್ ಆಗಿ ಉಪಯೋಗ ಮಾಡ್ಕೊಂಡು ಬಂದಿದ್ದಾರೆ. ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಬಟ್ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೇನೆ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದ್ರೆ ನಾನು ನೆಕ್ಸ್ಟ್ ಹಾಕುವಂತ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ. ಸಿಂಪಲ್ ಆಗಿರುವಂತಹ 2 ವಸ್ತು, 2 ತರದ ಮ್ಯಾಜಿಕ್ ಇದು ನಮ್ಮ ಸ್ಕಿನ್ ಮೇಲೆ ಮಾಡುತ್ತೆ. ಮೊದಲನೇದಾಗಿ ಮುಖದ ಎಲ್ಲ ಕಲೆಗಳು ಅಥವಾ ಏನಾದ್ರೂ ಡಾರ್ಕ್ ಸ್ಪಾಟ್, ಪಿಂಪಲ್, ರ್ಯಾಶಸ್ ಎಲ್ಲ ಕಮ್ಮಿಯಾಗಿ ಮುಖ ಕ್ಲಿಯರ್ ಆಗಬೇಕು, ಬೆಳ್ಳಗಾಗಬೇಕು ಅಂತಂದ್ರೂ ಕೂಡ ಈ ಪೇಸ್ಟ್ ಅನ್ನ ನಾವು ದಿನ ಹಚ್ಕೋಬಹುದು. ಇನ್ನೊಂದೇನು ಅಂತಂದ್ರೆ ಸುಕ್ಕು ಕಮ್ಮಿ ಆಗಬೇಕು, ನೆರಿಗೆ ಕಮ್ಮಿಯಾಗಿ ನಾವು ಯಂಗಾಗಿ ಕಾಣಬೇಕು ಅಂತಂದ್ರೂ ಕೂಡ ಇದನ್ನ ನೀವು ದಿನ ಹಚ್ಕೊಂತ ಬರ್ಬೋದು. ಇದನ್ನ ಬರೀ ಮುಖಕ್ಕಲ್ಲ, ಕುತ್ತಿಗೆ, ಕೈ, ಕಾಲ್ಗಳಿಗೆ ಬೇಕಾದ್ರೂ ನಾವು ಹಚ್ಚಬಹುದು. ಡಾರ್ಕ್ ಸ್ಪಾಟ್ಗಳು ಕಮ್ಮಿ ಆಗುತ್ತೆ, ಸನ್ ಟ್ಯಾನ್ ಕಮ್ಮಿ ಆಗುತ್ತೆ, ಸ್ಕಿನ್ ಕಾಂಪ್ಲೆಕ್ಷನ್ ಇದೆಯಲ್ವಾ ಅದು ತುಂಬಾನೇ ಚೆನ್ನಾಗಾಗುತ್ತೆ, ಸ್ಕಿನ್ ಲೈಟನ್ ಆಗುತ್ತೆ, ಹಾಗೇನೆ ನಿಮ್ಮ ಸುಕ್ಕು ಕಮ್ಮಿ ಆಗುತ್ತೆ. ಮೊದಲನೇದಾಗಿ ನಮಗೆ ಬೇಕಾಗಿರುವಂಥದ್ದು ಕಡಲೆ ಹಿಟ್ಟು. ಕಡಲೆ ಹಿಟ್ಟು ಬಗ್ಗೆ ನಾನು ಜಾಸ್ತಿ ಹೇಳಲ್ಲ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗೆ ಸೌಂದರ್ಯ ವರ್ಧಕಗಳಲ್ಲಿ ಇರಬಹುದು ಅಥವಾ ಹಿಂದಿನ ಕಾಲದಿಂದ ಕಡಲೆ ಹಿಟ್ಟನ್ನ ಸೌಂದರ್ಯ ವರ್ಧಕಗಳಲ್ಲಿ ಅಥವಾ ಮುಖ ಬೆಳ್ಳಗಾಗಬೇಕು, ಸ್ಕಿನ್ ಲೈಟನ್ ಆಗಬೇಕು ಅಂತಂದ್ರೆ ಅದನ್ನ ಸ್ನಾನ ಮಾಡುವಾಗ ಅದರ ಪೇಸ್ಟ್ ಅನ್ನ ಹಚ್ಕೊಂಡು ಉಪಯೋಗ ಮಾಡ್ತಾನೆ ಬಂದಿದ್ದಾರೆ. ಇದು ನಮ್ಮ ಸ್ಕಿನ್ ಲೈಟನ್ ಮಾಡೋದಿಕ್ಕೆ, ಹಾಗೇನೆ ಸುಕ್ಕು ಈ ತರದನ್ನೆಲ್ಲ ಕಮ್ಮಿ ಮಾಡೋದಿಕ್ಕೆ, ಏನಾದ್ರೂ ಮಾರ್ಕ್ಸ್ ಗಳೆಲ್ಲ ಇದ್ರೆ, ಕಲೆಗಳೆಲ್ಲ ಇದ್ರೆ ಕಮ್ಮಿ ಮಾಡ್ಲಿಕ್ಕೆ, ಸ್ಕಿನ್ ಅನ್ನ ಸಾಫ್ಟ್ ಮಾಡ್ಲಿಕ್ಕೆ, ಡೆಡ್ ಸ್ಕಿನ್ ಇದೆಯಲ್ವಾ ಅದನ್ನ ತೆಗೀಲಿಕ್ಕೆ ತುಂಬಾ ಅಂತಂದ್ರೆ ತುಂಬಾ ಒಳ್ಳೇದು. ಬರೀ 1 ಚಮಚದಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೇನೆ ನಾನು. ಇನ್ನೊಂದೇನು ಅಂತಂದ್ರೆ ಇದು ಅತಿ ಮುಖ್ಯವಾಗಿರುವಂತದ್ದು ರೈಸ್ ವಾಟರ್. ರೈಸ್ ವಾಟರ್ ಅಂತಂದ್ರೆ ಅಕ್ಕಿಯನ್ನ ತೊಳೆದ ನೀರಲ್ಲ, ಬೇಯಿಸಿರುವಂತ ನೀರು. ಇದಕ್ಕೆ ಯೂಶುವಲ್ ಆಗಿ ನಾವು ಗಂಜಿ ತಿಳಿ ಅಂತ ಕೂಡ ಹೇಳ್ತೇವೆ. ಈ ಗಂಜಿ ತಿಳಿ ಅಥವಾ ಅಕ್ಕಿ ಬೇಯಿಸಿದ ಅಥವಾ ಅನ್ನ ಬೇಯಿಸಿದ ನೀರು ಇದೆಯಲ್ವಾ, ಇದು ಸೌಂದರ್ಯಕ್ಕೆ ಎಷ್ಟು ಉಪಯೋಗಗಳಿದೆ ಇದರಿಂದ ಅಂತಂದ್ರೆ ಅದನ್ನ ಇನ್ನೊಂದು ನಾನು ವಿಡಿಯೋದಲ್ಲಿ ತುಂಬಾ ಡಿಟೇಲ್ ಆಗಿ ಹೇಳ್ತೇನೆ. ಇದೇನು ಅಂತಂದ್ರೆ ಬರೀ ಮುಖಕ್ಕೆ ಮಾತ್ರ ಅಲ್ಲ, ಈವನ್ ನಮ್ಮ ತಲೆ ಕೂದಲು ಚೆನ್ನಾಗಿ ಬರಬೇಕು, ಡ್ಯಾಂಡ್ರಫ್ ಕಂಟ್ರೋಲ್ ಆಗಬೇಕು, ಸ್ಪ್ಲಿಟ್ ಎಂಡ್ ಇರುತ್ತಲ್ವಾ ಅದು ಕಮ್ಮಿ ಆಗಬೇಕು ಅಂತಂದ್ರೂ ಕೂಡ ಅದನ್ನ ಉಪಯೋಗ ಮಾಡ್ತಾರೆ. ಅದನ್ನ ಯಾವ ತರ ಉಪಯೋಗ ಮಾಡಬಹುದು ಅಂತ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ. ಇವತ್ತು ನಾನು ಇದು ನಮ್ಮ ಮುಖಕ್ಕೆ ಅಂದನ ಹೆಚ್ಚು ಮಾಡ್ಲಿಕ್ಕೆ ಯಾವ ತರ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ತೇನೆ. ಈ ಅನ್ನದ ನೀರಿದೆಯಲ್ವಾ ಇದರಲ್ಲಿ ವಿಟಮಿನ್ ಇ ತುಂಬಾ ಜಾಸ್ತಿ ಇರುತ್ತೆ. ಇದು ಚರ್ಮದ ಸುಕ್ಕುಗಟ್ಟುವಿಕೆಯನ್ನು ತಡೆಯುತ್ತೆ. ಹಾಗೇನೆ ನಮ್ಮ ಮುಖದಲ್ಲಿ ಏನಾದ್ರೂ ಕಳೆಗಳಿದ್ರೆ ಅಥವಾ ಏನಾದ್ರೂ ಮಾರ್ಕ್ಗಳಿದ್ರೆ, ಡಾರ್ಕ್ ಸ್ಪಾಟ್ ಇದ್ರೆ, ರ್ಯಾಶಸ್ ಇದ್ರೆ, ಮೊಡವೆಗಳಿದ್ರೆ ಅದನ್ನ ಕಮ್ಮಿ ಮಾಡ್ಲಿಕ್ಕೆ ಕೂಡ ತುಂಬಾ ಅಂತಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಅನ್ನದ ನೀರನ್ನ ಈಗ ಅಂತಲ್ಲ, 1000 ವರ್ಷಗಳ ಹಿಂದಿನಿಂದಲೂ ಕೂಡ ಸೌಂದರ್ಯಕ್ಕೆ ಉಪಯೋಗ ಮಾಡ್ಕೊಂಡು ಬಂದಿದ್ದಾರೆ. ಇವಾಗಂತೂ ನೀವು ನೋಡಿರಬಹುದು ಈ ವೈಟನಿಂಗ್ ಕ್ರೀಮ್ ಅಥವಾ ಸೌಂದರ್ಯ ವರ್ಧಕ ಪ್ರಾಡಕ್ಟ್ಗಳು ಬರ್ತಾವಲ್ವಾ, ಅದರಲ್ಲಿ ರೈಸ್ ವಾಟರ್ ಅಂತಾನೆ ಬರುತ್ತೆ. ಸ್ಪೆಷಲ್ ಆಗಿ ನೀವು ನೋಡಿರ್ತೀರಾ. ನೀವು ಜಸ್ಟ್ ತಿಳ್ಕೊಳ್ಳಿ, ಅಂದ್ರೆ ಈ ಅನ್ನದ ನೀರಿಗೆ ಅದೆಷ್ಟು ಮಹತ್ವ ಇದೆ ಅಂತ. ಈಗ ಇದನ್ನ ಸಿಂಪಲ್ ಆಗಿ ಹೇಗೆ ನಾವು ದಿನ ಉಪಯೋಗ ಮಾಡಿಕೊಂಡು ನಮ್ಮ ಸೌಂದರ್ಯನ ಡಬಲ್ ಮಾಡಬಹುದು ಅಂತ ಹೇಳ್ತೇನೆ. 1 ಪೈಸಾ ಖರ್ಚಿಲ್ಲದೆ ತುಂಬಾನೇ ಕಮ್ಮಿ ಖರ್ಚಲ್ಲಿ ಇದನ್ನ ನಾವು ಮಾಡಬಹುದು. ನೀವು 1 ವಾರ ಇದನ್ನ ಉಪಯೋಗ ಮಾಡಿದ್ರೆ ಮತ್ತೆ ಈ ಫೇಸ್ ವೈಟ್ನಿಂಗ್ ಕ್ರೀಮನ್ನೆಲ್ಲ ಹಾಕೋದನ್ನೇ ಮರೆತು ಬಿಡ್ತೀರಾ. ಅಷ್ಟು ಸೂಪರ್ ಆಗಿ ಇದು ವರ್ಕ್ ಆಗುತ್ತೆ. ಒಂದು ಬೌಲನ್ನ ತಗೊಂಡು 1 ಚಮಚದಷ್ಟು ಕಡಲೆ ಹಿಟ್ಟನ್ನ ಹಾಕೊಂತ ಇದ್ದೇನೆ. ಹಾಗೇನೆ ಇದನ್ನ ಮಿಕ್ಸ್ ಮಾಡೋದಿಕ್ಕೆ ಸ್ವಲ್ಪ ಅನ್ನದ ನೀರು ಅಂದ್ರೆ ಈ ರೈಸ್ ವಾಟರ್ ಇದೆಯಲ್ವಾ ಅದನ್ನ ಉಪಯೋಗ ಮಾಡ್ತಾ ಇದ್ದೇನೆ. ಈ ಪೇಸ್ಟ್ ಅನ್ನ ನೀವು ಆದಷ್ಟು ತೆಳ್ಳಗೆ ಮಾಡಿದ್ರೆ ಒಳ್ಳೇದು. ಇದನ್ನ ನೀಟಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು. ತುಂಬಾ ದಪ್ಪ ಬೇಕಾದ್ರೆ ಅಂದ್ರೆ ಫೇಸ್ ಪ್ಯಾಕ್ ತರ ಪೇಸ್ಟ್ ಮಾಡ್ಕೊಳ್ಬೇಕಾದ್ರೂ ನೀವು ಹಚ್ಕೋಬಹುದು. ಇಲ್ದಿದ್ರೆ ತೆಳ್ಳಗೆ ಈ ತರ ಪೇಸ್ಟ್ ಮಾಡ್ಕೊಳ್ಬೇಕಾದ್ರೂ ನೀವು ಹಚ್ಕೋಬಹುದು. ನೀವು ಫುಲ್ ಬಾಡಿಗೆ ಏನಾದ್ರೂ ಉಪಯೋಗ ಮಾಡ್ತಿರಾದ್ರೆ ತುಂಬಾ ಜಾಸ್ತಿ ಬೇಕು ಅಂತಂದ್ರೆ ಅನ್ನದ ನೀರನ್ನ ಇನ್ನೊಂದ್ ಸ್ವಲ್ಪ ಸೇರಿಸ್ಕೊಳ್ಳಿ. ನಾನು ಯೂಶುವಲ್ ಆಗಿ ಈ ಪೇಸ್ಟ್ ಅನ್ನಂದ್ರೆ ತುಂಬಾ ತೆಳ್ಳಗ್ ಮಾಡ್ತೀನಿ, ಯಾಕಂತಂದ್ರೆ ಹಚ್ಚೋದಿಕ್ಕೆ ತುಂಬಾ ಈಸಿ ಆಗಿರುತ್ತೆ. ಮತ್ತೆ